ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸ್ಪೆಷಲ್ ಈವೆಂಟ್ ಇದೆ, ಅದು ಗರ್ಬಾ ನೈಟ್. ಕನ್ನಡ ಸಂಘದವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಈಗ ನಾನು ಗರ್ಬಾ ನೈಟ್ಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ ಕ್ಯಾನಡಾ ಅಲ್ಲಿ ನಾವು ಕನ್ನಡದವರು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ವೆಲ್ಕಮ್ ಟು ಗರ್ಬಾ ನೈಟ್. ಸೊ ಇಲ್ಲಿ ಕೆನಡಾ ಅಲ್ಲಿ ಕನ್ನಡಿಗರು ಗರ್ಬಾ ನೈಟ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈಗ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಒಳಗೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಸೊ ಲೆಟ್ಸ್ ಕಮ್. ಪೂಜೆ ಸ್ಟಾರ್ಟ್ ಆಗಿದೆ. ಸೊ ಈಗ ತೋರಿಸ್ತೀನಿ ಎಲ್ಲ. Today was super long day. I had multiple back-to-back events. Honestly, ಸಖತ್ ಟಯರ್ಡ್ ಆಗಿದ್ದೆ. ಬಟ್ ಇಲ್ಲಿ ಬಂದ ತಕ್ಷಣ, ಈ ಅಟ್ಮಾಸ್ಫಿಯರಲ್ಲಿ ಬಂದ ತಕ್ಷಣ ನನ್ನ ಟಯರ್ಡ್ನೆಸ್ ಎಲ್ಲ ಹೋಯ್ತು. ವೆನ್ ಐ ಸಾ ದೋಸ್ ಸೀನಿಯರ್ ಲೇಡೀಸ್ ಡ್ಯಾನ್ಸಿಂಗ್, ಅವ್ರ ಎನರ್ಜಿ ಸೂಪರ್ ಆಗಿತ್ತು. ಸೊ ನನ್ನ ಟಯರ್ಡ್ನೆಸ್ ಎಲ್ಲ ಹೋಯ್ತು. ಐ ಜಸ್ಟ್ ಜಾಯಿನ್ ದೆಮ್ ಆ್ಯಂಡ್ ಸ್ಟಾರ್ಟೆಡ್ ಎಂಜಾಯಿಂಗ್ ದಿಸ್ ಈವ್ನಿಂಗ್. ಸೊ ಈ ಇವೆಂಟಲ್ಲಿ ನನ್ನ ಫ್ರೆಂಡ್ ಕಮ್ ಆಂಟಿ ಆಶಾ ಆಂಟಿ ಮಿಸ್ ಆಗಿದ್ರು. ಸೊ ಐ ಜಸ್ಟ್ ಕಾಲ್ಡ್ ಹರ್. ಈವೆಂಟಲ್ಲಿ ಮಾತಾಡ್ತಿದ್ರಿ. ದೆನ್ ಐ ಸ್ಟಾರ್ಟೆಡ್ ಟೇಕಿಂಗ್ ದ ಇಂಟ್ರಡಕ್ಷನ್ ಆಫ್ ದೀಸ್ ವಂಡರ್ಫುಲ್ ಲೇಡೀಸ್. ಉತ್ತರ ಕರ್ನಾಟಕ. ಸೊ ನೀವು? ನಾನು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸುಂದರ ಬೆಂಗಳೂರಿನಿಂದ ಬಂದಿದ್ದೀನಿ. ಇಲ್ಲಿ ಮಿಸ್ಸಸ್ಸಾಗದಲ್ಲಿ ಇದ್ದೀನಿ. ಸೊ ಖುಷಿಯಾಗಿ ಡ್ಯಾನ್ಸ್ ಮಾಡೋದು. ನಾವು ಬ್ಯಾಂಗ್ಳೂರ್ ಲೇಡಿ. ಓಕೆ, ನೀವು? ನಾವು ಬೆಂಗಳೂರಲ್ಲಿ ಇರೋದು, ಶ್ರೀರಾಮನಗರ. ಓಕೆ, ನಾವು ಇಲ್ಲಿ ಬರ್ಲಿಂಗ್ಟನ್ನಲ್ಲಿ ಇದ್ದೀವಿ. ಸೂಪರ್. ನೀವು? ನಾವು ಬೆಂಗಳೂರಿಂದ ಬಂದಿದ್ದೀವಿ ಮಗಳ ಮನೆಗೆ. ಓಕೆ, ಮಗಳ ಬರ್ಲಿಂಗ್ಟನ್ ಅಲ್ಲಿ. ಸೂಪರ್. ಆಂಟಿ ನೀವು? ನಾನು ಬೆಂಗಳೂರಿಂದ ಬಂದು ಅಂದರೆ ನನ್ನ ಮಕ್ಕಳು ಸೊಸೆ ಮಕ್ಕಳು ಎಲ್ಲ ಇದೆ. ಎಲ್ಲ ನೋಡಿ ಯಂಗ್ಸ್ಟರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫುಡ್ ಸ್ಟಾಲ್ ಅರೇಂಜ್ ಮಾಡಿದ್ದು ನಮ್ಮ ಕರ್ನಾಟಕದ ಟಚ್ ಇಲ್ಲಿ ತುಂಬಾ ಇದೆ. ಮಸಾಲೆ ಪೂರಿ, ಚಕ್ಲಿ, ನಿಪ್ಪಟ್ಟು ಮಸಾಲ ಸೂಪರ್ ಆಗಿತ್ತು. ಕಾವ್ಯಾಸ್ ಕಿಚನ್ ಅವರಲ್ಲಿ ಹತ್ರ ಪಾನಿಪುರಿ ಮತ್ತು ಮಸಾಲೆ ಪೂರಿ ಸೂಪರಾಗಿ ಮಾಡಿದರು. ಸಖತ್ ಟೇಸ್ಟಿಯಾಗಿತ್ತು. ಬ್ಯಾಂಗ್ಳೂರ್ ರುಚಿನೇ ಇತ್ತು ಇಲ್ಲಿ ಕೂಡ. ಸೊ ಈ ಕಿಚನ್ ಹೋಳಿಗೆ ಇತ್ತು, ಪುಳಿಯೋಗರೆ ಮಾಡಿದರು, ಅದು ತುಂಬ ಚೆನ್ನಾಗಿತ್ತು. ಸೊ ಇವ್ರು ಮೈಸೂರಿಂದ ಬಂದು ಕ್ಯಾನಡಾಲ್ಲಿ ಸೆಟ್ಲ್ ಆಗಿರೋದು. ಸೊ ಬ್ಯಾಂಗ್ಳೂರ್ನ ಯಾರೂ ಏನೂ ಮಿಸ್ ಮಾಡಲಿಲ್ಲ. ಲೇಡೀಸ್ ಏನು ಮಾಡ್ತಿದ್ದಾರೆ ಇಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಇವರು ರಂಜಿತಾ. ಹಾಂ, ಇದ್ದೀರಾ ಈಗ ನೀವು ಇಲ್ಲಿ? ಸೊ ಆಂಟಿ ಏನು ಗೆದ್ರಿ? ಏನಿದು ಲಕ್ಕಿ ಡ್ರಾನಾ? ಹಂಗಾರೆ ನಿಮ್ಮ ಹೆಸರು ಒಂದು ಲಾಟ್ರಿ ಟಿಕೆಟ್ ತಗೊಳ್ಳೋದೆ ನಾವು. ದಿಸ್ ವಾಸ್ ಅ ಬ್ಯೂಟಿಫುಲ್ ಈವೆಂಟ್ ಆರ್ಗನೈಸ್ಡ್ ಬೈ ಡ್ರೀಮ್ಸ್ ಕನ್ನಡ ಟೀಮ್. ಅವರು ತುಂಬ ಎಫರ್ಟ್ ಹಾಕಿ ನಮ್ಮ ಕನ್ನಡ ಜನನ್ ಎಲ್ಲ ಇಲ್ಲಿ ಯುನೈಟ್ ಮಾಡೋದಕ್ಕೆ, ಕಲ್ಚರ್ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ to these guys. So this is how we ended our evening. So ಈಗ ನಂದು ಇನ್ನು 2 more events ಇದೆ. ಒಂದು ನನ್ನ ಫ್ರೆಂಡ್ಸ್ ಕ್ಯಾಲ್ಗರಿಯಿಂದ ಬರ್ತಿದ್ದಾರೆ. ಸೊ ಬಂದಿದ್ದಾರೆ ಆಲ್ರೆಡಿ. ಸೊ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗಬೇಕು. ಬಿಕಾಸ್ ದೇ ಆರ್ ನಾರ್ತ್ ಇಂಡಿಯನ್ಸ್. ಅವ್ರಿಗೆ ದೋಸೆ ತುಂಬ ಇಷ್ಟ. ಸೊ ವಿ ಹ್ಯಾವ್ ಗಾನ್ ಟು ದಿಸ್ ರೆಸ್ಟೋರೆಂಟ್ ಕಾಲ್ಡ್ ಗುರುಲಕ್ಷ್ಮಿ.
ತುಂಬ ಫೇಮಸ್ಸು ಮಿಸಸಾಗ ಅಲ್ಲಿ. ಸೊ ಇಲ್ಲಿಂದ ನಾವು ಹೊರಡೋದು ಕಾಂತಾರ ಮೂವಿ ನೋಡೋದಕ್ಕೆ. ಸೊ ಇಲ್ಲಿ ನೀವು ನೋಡಿ ನಾವೇನೇನು ಆರ್ಡ್ರ್ ಮಾಡಿದ್ರಿ, ಏನೇನು ಸೊ ನಾವು ಆರ್ಡ್ರ್ ಮಾಡಿದ್ದು ಇಡ್ಲಿ, ವಡಾ, ರವಾ ದೋಸೆ, ಮಸಾಲೆ ದೋಸೆ ಆ್ಯಂಡ್ ಬಾದಾಮ್ ಹಲ್ವಾ. ಸೊ ಸಖತ್ ಎಂಜಾಯ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಸೊ ಫೆಲ್ ಲೈಕ್ ಅ ಹೋಮ್. ಬ್ಯಾಂಗ್ಳೂರಲ್ಲಿ ಹಿಂಗಿತ್ತು ಟೇಸ್ಟು, ಅದೇ ಥರನೇ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈಗ ಬಂದಿರೋದು ಕಾಂತಾರ ಮೂವಿ ನೋಡೋದಕ್ಕೆ. ಸೊ ಇದನ್ನು ಟಿಫಲ್ಲಿ ಪ್ಲೇ ಮಾಡ್ತಿದ್ದಾರೆ. ಸೊ ಟಿಫ್ ಇಸ್ ಟೊರೊಂಟೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು. ಸಖತ್ ಪ್ರೌಡ್ ಮೂಮೆಂಟು ಕನ್ನಡಿಗರಿಗೆ. ಸೊ ಇಲ್ಲಿ ಕೂಡ ಕನ್ನಡ ಮೂವಿನ ಪ್ಲೇ ಮಾಡ್ತಿದ್ದಾರೆ. ಸೊ ಸೂಪರ್ ಎಕ್ಸೈಟೆಡು, ತುಂಬ ಚೆನ್ನಾಗೆಲ್ಲ ರಿವ್ಯೂಸ್ ಹೇಳಿದ್ದಾರೆ ಕಾಂತಾರ 2 ಬಗ್ಗೆ. ಸೊ ಈಗ ನೋಡೋದಕ್ಕೆ ಹೊರಡ್ತಾ ಇದ್ದೀರಿ. ಬಂದಾಯಿತು. ಸ್ಕ್ಯಾನ್ ಆಯಿತು. ಸೊ ಹೋಗ್ತಾ ಇದ್ದೀವಿ ಥಿಯೇಟರ್ಗೆ. ಸೊ ಇವರು ಆಲ್ಮೋಸ್ಟ್ ಆಲ್ 5 ಮಿನಿಟ್ಸು ಸೆಕೆಂಡ್ ಹಾಫ್ನ ಪ್ಲೇ ಮಾಡಿದ್ರು. ನಮಗೆ ಅರ್ಥನೇ ಆಗಲಿಲ್ಲ ವಾಟ್ ವರ್ ದೇ ಡೂಯಿಂಗ್. ದೆನ್ ದೇ ಕೇಮ್ ಸಾರಿ ಹೇಳಿ, ದೆನ್ ದೇ ಪ್ಲೇಡ್ ಫ್ರಮ್ ಬಿಗಿನಿಂಗ್. ಸೊ ಮೂವಿ ನೋಡಿದ್ರಿ, ಇಟ್ ವಾಸ್ ನೈಸ್, ಬಟ್ ನನ್ನ ಫೇವ್ರೆಟ್ ಇಸ್ ಫಸ್ಟ್ ಕಾಂತಾರ. ಸೊ ಎನಿವೇಸ್ ಇಟ್ ವಾಸ್ ನೈಸ್.